ವೆಲ್ಕಮ್ ಟು ದ ಬ್ಲಾಗ್. ದ ಡೇ ವಿತೌಟ್ ಲಾಫ್ಟರ್ ದ ಡೇ ಈಸ್ ವೇಸ್ಟೆಡ್. ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳಿದಾರಲ್ವ. ಯಾವ ದಿನ ನಾವು ನಗೋದಿಲ್ವೋ ಆ ದಿನ ನಮಗೆ ವೇಸ್ಟ್ ಅಂತ ಹೇಳಿದ್ದಾರೆ. ಹೌದು, ನಗೋದ್ರಲ್ಲಿ ಕಳ್ಕೊಳ್ಳೋದೇನಿದೆ? ಹಾಗಂತ ಸುಮ್ಮನೆ ನಗಬೇಡಿ, ಎಲ್ಲ ಹುಚ್ಚರು ಅಂದ್ಕೊಂಬಿಡ್ತಾರೆ. ನಗಬೇಕು, ಯಾವಾಗಲೂ ನಗು ಮುಗ್ದಿಂದಿರಬೇಕು. ನಿಮ್ಮ ಪ್ರತಿ ದಿನವೂ ಕೂಡ ಒಂದು ಬ್ಯೂಟಿಫುಲ್ ಸ್ಮೈಲಿಂದ ಶುರು ಮಾಡಿ. ಯಾರಾದರೂ ನಿಮ್ಮ ಹತ್ರ ಮಾತಾಡ್ಸೋಕ್ಕೆ ಬಂದ್ರೆ ಸ್ಮೈಲಿಂದ ಅವ್ರ ಜೊತೆ ಮಾತಾಡಿ. ಅದು ಒಂಥರ ಪಾಸಿಟಿವ್ ಗ್ರೀಟಿಂಗ್ ಆಗುತ್ತೆ. ನೀವೇನಾದರೂ ಮುಖ ಊದಿಸ್ಕೊಂಡು ಏನೋ ಕಳ್ಕೊಂಬಿಟ್ಟಿದ್ದೀನಿ ಅನ್ನೋ ಥರ ಮಾತಾಡಿದ್ರೆ ಎದುರುಗಡೆ ಮಾತಾಡೋರ್ಗೂ ಕೂಡ ಇಂಟ್ರೆಸ್ಟ್ ಬರಲ್ಲ. ಇವ್ರಿಗೆ ನನ್ನ ಜೊತೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ವನೋ, ಅದಕ್ಕೆ ಈ ಥರ ಇದ್ದಾರೆ ಅಂತ ಅವ್ರಿಗೂ ಕೂಡ ಮೂಡ್ ಅಪ್ಸೆಟ್ ಆಗುತ್ತೆ. ನಮ್ಮಿಂದ ಇನ್ನೊಬ್ರಿಗೆ ಯಾಕೆ ಮೂಡ್ ಅಪ್ಸೆಟ್ ಮಾಡಬೇಕಲ್ವಾ? ಹಾಗಾಗಿ ಯಾರ ಜೊತೆನಾದರೂ ಮಾತಾಡಬೇಕಾದ್ರೆ ಒಂದು ಪಾಸಿಟಿವ್ ಸ್ಮೈಲಿಂದ ಮಾತಾಡಬೇಕು. ನಮ್ಮನ್ನು ನೋಡಿ ಇನ್ನೊಬ್ರು ಇನ್ಸ್ಪಿರೇಷನ್ ತೊಗೊಬೇಕು, ಆ ಥರ ನಾವಿರಬೇಕು. ನನ್ನ ಈ ದಿನವೂ ಕೂಡ ಒಂದು ಇನ್ಸ್ಪಿರೇಷ್ನಲ್ ಮೋಟಿವೇಶ್ನಲ್ ವಿಡಿಯೋ ಆಗಿ ನಿಮಗೆ ಶೋ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಪ್ರತಿದಿನ 5 ಗಂಟೆಗೆ ಎದ್ದು ಯೋಗ ಮಾಡಿ, ಮನೆ ಕೆಲಸಗಳನ್ನ ಮುಗಿಸಿ, ಮನೇಲೆಲ್ಲ ವರ್ಕ್ನು ಬ್ಯಾಲೆನ್ಸ್ ಮಾಡಿ, ಮತ್ತೆ ಆಫೀಸ್ಗೆ ಹೋಗಿ ಅಲ್ಲಿ ವರ್ಕ್ ಮಾಡಿ, ಮತ್ತು ಅಲ್ಲಿಂದ ಮನೆಗೆ ಬಂದು ಮತ್ತೆ ಮನೇಲಿ ಡೈಲಿ ರೊಟೀನ್ನ ಮುಗಿಸಿ, ಮತ್ತು ಸಂಜೆ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ, ಮತ್ತು ಸಂಜೆ ಆ್ಯಸ್ ಯೂಶ್ವಲ್ ಅಡುಗೆನ ಮಾಡ್ತಾ ನನ್ನ ದಿನನ ನಾನು ಎಂಡ್ ಮಾಡ್ತೀನಿ. ಈ ದಿನ ನನ್ನ ಲೈಫಲ್ಲಿ ಏನಾಯಿತು ಅಂತ ನಾನು ನಿಮ್ಮ ಜೊತೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹಂಚ್ಕೊಂಡಿದ್ದೀನಿ. ಪ್ರತಿದಿನವೂ ಆ್ಯಸ್ ಯೂಶ್ವಲ್ 5 o'clock ಎದ್ದೊಳ್ತೀನಿ. ಎದ್ದು ಔಟ್ಸೈಡ್ ಕ್ಲೀನ್ ಮಾಡಿ, ಈಚೆಗಡೆ ಆ ತಣ್ಣನೆ ಗಾಳಿ ಬರ್ತಿರುತ್ತಲ್ವ, ಕೂಲ್ ವೆದರ್, ಅದನ್ನು ಒಂದು ಸ್ವಲ್ಪ ಹೊತ್ತು ಫೀಲ್ ಮಾಡಿ, ಮತ್ತು ಯೋಗ ಮಾಡಿ, ಮತ್ತು ನಾನು ಫ್ರೆಶ್ನಪ್ ಆಗಿ ನನ್ನದು ಡೈಲಿ ರೊಟೀನ್ ಏನೇನಿರುತ್ತೆ ಅದನ್ನು ಮಾಡ್ತೀನಿ. 1 ಗ್ಲಾಸ್ ಬಿಸಿನೀರು ಕುಡಿದು ಮನೆಯವ್ರಿಗೆ ಟೀ ಕಾಫಿ ಮಾಡ್ಕೊಂಡು ಕೊಟ್ಟು, ಮತ್ತು ಇವಾಗ ನಾನಿಲ್ಲಿ ತಿಂಡಿಗೆ ಇವತ್ತು ಸಿಂಪಲಾಗಿ ಒಂದು ರೈಸ್ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ, ಒಣಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ, ಪುದೀನ ಇದ್ದರೆ ಹಾಕಿ. ನಮ್ಮ ಮನೇಲಿ ಅವತ್ತು ಅವೈಲೇಬಲ್ ಇರಲಿಲ್ಲ, ಹಾಗಾಗಿ ಇರೋದನ್ನೇ ಹಾಕಿ ಸಿಂಪಲ್ಲಾಗಿ ರೈಸ್ ಬಾತ್ ಮಾಡಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಪಾತ್ರೆಗೆ ಚಕ್ಕೆ, ಲವಂಗ ಒಂದೊಂದು ಪೀಸ್ ಹಾಕಿ, ಮತ್ತು ಈರುಳ್ಳಿ, ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇರುತ್ತೆ ಎಲ್ಲ ವೆಜಿಟೇಬಲ್ಸ್ನ ನೀವು ಹಾಕ್ಕೊಬೋದು. ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಕ್ರಂಚಿ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನಾವಿಲ್ಲಿ ರುಬ್ಕೊಂಡಿರ್ತೀವಲ್ವ ಮಸಾಲೆ, ಇದನ್ನು ಕೂಡ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಇದಾದ ನಂತರ ನಾನಿಲ್ಲಿ ರೈಸ್ನ ತೊಳೆದಿಟ್ಟಿದ್ದೆ, 1 ಕಪ್ ರೈಸ್ನ ತೊಳೆದಿಟ್ಟಿದ್ದೆ. ಅದನ್ನು ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ಬೇಕಾಗಿರೋಷ್ಟು ಬಿಸಿನೀರನ್ನು ಕೂಡ ಕಾಯಿಸಿಟ್ಟಿದ್ದೆ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ನಾನಿಲ್ಲಿ ರೈಸ್ ಬಾತ್ ರೆಡಿ ಮಾಡ್ತಿದ್ದೀನಿ. ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಅಕ್ಕಿನ ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂದರೆ ರೈಸ್ ಬಾತ್ ರೆಡಿ ಆಯಿತು. ಯೂಶ್ವಲಿ ಎಲ್ಲರೂ ಕುಕ್ಕರಲ್ಲಿ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಜಾಸ್ತಿ ಕುಕ್ಕರ್ಗಿನ್ನ ತಪ್ಪಲೆಯಲ್ಲಿ ಮಾಡಿದ್ರೆ ಇಷ್ಟಪಡ್ತಾರೆ. ಹಾಗಾಗಿ ನಾನು ಇವತ್ತು ಇದರಲ್ಲಿ ಮಾಡ್ತಾಯಿದ್ದೀನಿ. ಟೇಸ್ಟು ಕೂಡ ಅಷ್ಟೇ, ಕುಕ್ಕರ್ಗಿನ್ನ ಈ ಥರ ತಪ್ಪಲೆಯಲ್ಲಿ ಓಪನ್ ತಪ್ಪಲೆಯಲ್ಲಿ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನು ರೈಸ್ ಬಾತಿಗೆ ಸ್ವಲ್ಪ ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗೆ ಮಾಡ್ಕೊತಾ ಇದ್ದೀನಿ, ಕೊತ್ತಂಬರಿ ಬೇರೆ ಇರಲಿಲ್ವಲ್ಲ, ಹಾಗಾಗಿ ಮೊಸರಿಗೆ ಸ್ವಲ್ಪ ಉಪ್ಪು, ಟೊಮೊಟೊ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಆಲೇ ನನಗೆ ಟೈಮ್ ಆಗೇ ಹೋಯಿತು. 8 o'clock ಆಗೇ ಹೋಯಿತು. ನಾನು 8:30ಗೆಲ್ಲ ಆಫೀಸಿಗೆ ರೀಚ್ ಆಗಬೇಕಾಗಿತ್ತು. ಆಫೀಸೇನೋ ಒಂದು 10 ಹೆಜ್ಜೆ ಇಟ್ಟರೆ ಸಿಗುತ್ತೆ, ಆದ್ರೂ ಕೂಡ ಹೇಳಿದ ಟೈಮಿಗೆ ಆನ್ ಟೈಮ್ ಇರಬೇಕಲ್ವ ಡ್ಯೂಟಿಗೆ. ನಮ್ಮಿಂದ ಯಾವತ್ತೂ ತಪ್ಪಾಗಬಾರ್ದು, ಆ ಥರ ನಾವಿರಬೇಕು. ಅವ್ರು ಹೇಳಿರೋ ಟೈಮಿಗೆ ಅವ್ರು ಬರ್ತಾರೋ ಬಿಡ್ತಾರೋ, ನಾವಂತೂ ಆನ್ ಟೈಮ್ ಇರಬೇಕು. ಎಲ್ಲ ವಿಷಯದಲ್ಲೂ ಅಷ್ಟೇ, ಅವ್ರು ಬರಲಿ ಇವ್ರು ಬರಲಿ ಅಂತ ನಾವು ಕಾಯೋಕ್ಕೆ ಹೋಗಬಾರ್ದು. ನಮ್ಮ ಮನಸ್ಸಾಕ್ಷಿಗೆ ನಾವು ಸರಿಯಾಗಿರಬೇಕು. ಇಷ್ಟೆಲ್ಲ ಮಾಡೋದ್ರೊಳಗೆ ರೈಸ್ ಬಾತು ಕೂಡ ರೆಡಿ ಆಯಿತು. ಅದಿನ್ನೊಂದು ಸ್ವಲ್ಪ ಹರಳಬೇಕಿತ್ತು, ಹಾಗಾಗಿ ಪ್ಲೇಟ್ ಮುಚ್ಚಿ ನಾನು ಕೂಡ ರೆಡಿಯಾಗೋಕ್ಕೆ ಅಂತ ಹೊರಟೆ. ರೆಡಿಯಾಗಿ ಆ ಗ್ಯಾಪಲ್ಲಿ ಬಂದು ಚೆಕ್ ಮಾಡಿದೆ, ರೈಸು ಪರ್ಫೆಕ್ಟಾಗಿ ರೆಡಿಯಾಗಿತ್ತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಏನಾದರೂ ಅರ್ಜೆಂಟಲ್ಲಿ ಏನಾದರೂ ಕ್ವಿಕ್ಕಾಗಿ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಬಹುಶಃ ನಿಮಗೂ ಕೂಡ ಈ ರೈಸ್ ಬಾತ್ ಇಷ್ಟ ಆಗ್ಬೋದು. ನೀವೇ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೈಸ್ ಬಾತು. ಇವತ್ತು ನನ್ನದು ಫಸ್ಟ್ ಡೇ ಆಫ್ ಜಾಬ್ ಅಂತ ಒಂದು ಕಡೆ ತುಂಬಾ ಎಕ್ಸೈಟ್ಮೆಂಟು, ಮತ್ತು ಟೈಮ್ ಬೇರೆ ಆಗಿಬಿಟ್ಟಿದೆ ಅಂತ ತುಂಬಾ ಗಡಿಬಿಡಿ. ಈ ಗಡಿಬಿಡಿಲಿ ನನಗೆ ಏನು ಮಾಡಬೇಕು ಏನು ಬಿಡಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನೋ ಹಾಗೋ ಹೀಗೋ ಕೊನೆಗೂ ಫೈನಲಿ ಟೈಮ್ ಆಯಿತು. ನಾನು ಕೂಡ ತಿಂಡಿ ಮಾಡಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಾಯಿತು. ಈಗ ನನಗೆ ಹೊರಡೋ ಟೈಮು ಕೂಡ ಆಯಿತು. ನೋಡಿ, ಫಸ್ಟ್ ಡೇ ಆಫ್ ಜಾಬ್ ಯಾವ ಥರ ಹೋಗ್ತಾಯಿದ್ದೀನಿ ಅಂತ.
ಹೋಗ್ತಾಯಿದ್ರೆ ಒಂಥರ ಎಕ್ಸೈಟ್ಮೆಂಟು, ಭಯ ಎಲ್ಲನೂ ಆಗ್ತಾಯಿತ್ತು. ಬಟ್ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಯಾವುದೇ ಒಂದು ಚಾಲೆಂಜ್ ಇದ್ರೂ ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿದ್ದರೆ ಭಯನೆಲ್ಲ ಹೋಗಲಾಡಿಸ್ಬೋದು. ನಾನು ಕೂಡ ಅದೇ ಕಾನ್ಫಿಡೆನ್ಸಿಂದ ಇವತ್ತು ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದಾಯಿತು. ಹಾಗೆ ವರ್ಕ್ ಸರ್ ಹೇಳ್ಕೊಂಡು ಕೊಟ್ಟರು, ಅದೇ ರೀತಿ ನಾನು ಕೂಡ ವರ್ಕ್ನ ತುಂಬಾ ಬೇಗ ಕಲ್ತ್ಕೊಂಡೆ. ಅದಕ್ಕೆ ನನಗೆ ನನ್ನ ಮೇಲೆ ತುಂಬಾ ಖುಷಿ ಆಯಿತು. ಪರವಾಗಿಲ್ಲ, ನನಗೂ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಇದೆ ಅಂತ ಖುಷಿ ಆಯಿತು. ನೀವು ಕೂಡ ಅಷ್ಟೇ, ಯಾವುದಾದ್ರೂ ಒಂದು ಹೊಸದು ಚಾಲೆಂಜ್ ಅಥವಾ ಹೊಸ ಕೆಲಸ ಬರ್ತಾಯಿದೆ ಅಂದರೆ, ಹೊಸತನ ಬರ್ತಾಯಿದೆಯಲ್ಲ ಅಂತ ಗಡಿಬಿಡಿ ಮಾಡ್ಕೊಬೇಡಿ, ಗಾಬರಿ ತೊಗೊಬೇಡಿ. ಏನೇ ಇದ್ದರೂ ಫೇಸ್ ಮಾಡ್ತೀನಿ ಅಂತ ಫಸ್ಟು ನಿಮಗೆ ನೀವು ಕಾನ್ಫಿಡೆಂಟ್ ಆಗಿರಿ. ಆವಾಗ ತಾನಾಗ್ತಾನೆ ಕೆಲಸ ಆಗುತ್ತೆ. ಅದೇ ಕಾನ್ಫಿಡೆನ್ಸಿಂದ ನಂದು ಫಸ್ಟ್ ಡೇ ಆಫ್ ಜಾಬು ಕೂಡ ಕಂಪ್ಲೀಟ್ ಆಯಿತು. ಮತ್ತು ನಾನು ಇಲ್ಲಿ ಬಂದು ನೈಟ್ ಆ್ಯಸ್ ಯೂಶುವಲ್ ಟ್ಯೂಷನ್ ಎಲ್ಲ ಮುಗಿಸಿ ಡಿನ್ನರ್ಗೆ ಅಂತ ನಾನಿಲ್ಲಿ ಪಾಸ್ತಾನ ಮಾಡ್ಕೊತಾ ಇದ್ದೀನಿ. ಪಾಸ್ತಾ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ, ಆದರೂ ನಾನು ಯಾವ ಥರ ಮಾಡ್ಕೊತೀನಿ, ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ. ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ, ಪಾಸ್ತಾನ ಹಾಕಿ, ಸ್ವಲ್ಪ ಉಪ್ಪು, ಅರಿಶಿನ ಮತ್ತು 1 ಸ್ಪೂನ್ ಆಯಿಲ್ ಇಷ್ಟನ್ನು ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಕುದಿಸ್ಕೊಬೇಕು, ನೋಡ್ಕೊತಾ ಇರಬೇಕು. ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಒಂದು 10 ಮಿನಿಟ್ಸ್ ಆದರೆ ಸಾಕು. ನೋಡಿ ಎಷ್ಟು ಪುಟಾಣಿ ಇದ್ದಿದ್ದು ಎಷ್ಟು ದಪ್ಪ ಆಗಿದೆ. ಈ ಥರ ಅದು ಚೆನ್ನಾಗಿ ಕುಕ್ ಆಗಬೇಕು. ಇದಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, 1-2-3 ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ, ಮತ್ತು 1 ಸ್ಪೂನ್ ಜೀರಿಗೆ, ಒಂದು 5-6 ಹಸಿರು ಮೆಣಸಿನ್ಕಾಯಿನ ಈ ಥರ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮತ್ತು 1-2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ದಾಗ್ಲೇ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಬಿಡಬೇಕು, ಆವಾಗ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ ಪಾಸ್ತಾಗೆ, ಫುಲ್ ಪಾಸ್ತಾ ಅದನ್ನು ಇದಕ್ಕೆ ಮಸಾಲೆ ಬೇಸ್ ಮಾಡಿ ಒಂದು ಸ್ವಲ್ಪ ಲೆಮನ್ ಇದ್ದರೆ ಅದಕ್ಕೆ ಹಿಂಡಿದ್ರೆ ಅದಾದಮೇಲೆ ನಾನು ರೆಡಿನೇ ಆಗೋಯ್ತು ಪಾಸ್ತಾ. ಇದ್ರ ಮೇಲೆ ನೀವು ಬೇಕಿದ್ರೆ ಟೊಮೊಟೊನ ಹಾಕೊಂಡು ಟೊಮೊಟೊ ಸಾಸ್ ಹಾಕ್ಕೊಂಡು ಕೂಡ ನೀವು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಪಾಸ್ತಾ ಮಸಾಲ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಫುಲ್ಲು ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಬೇಯಿಸಿಟ್ಟಿರೋಂಥ ಪಾಸ್ತಾ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಆಗಿರೋ ಯಮ್ಮಿ ಆಗಿರೋ ಪಾಸ್ತಾ ರೆಡಿ ಆಯಿತು. ಇದನ್ನು ನೀವು ಸಾಸ್ ಜೊತೆ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ಪಾಸ್ತಾ ಈ ರೀತಿ ಬಂದಿದೆ. ನಮ್ಮ ಮನೇಲಂತೂ ತುಂಬಾ ಇಷ್ಟ ಆಯಿತು ಎಲ್ರಿಗೂ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ದಿನದ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ್ರೋ, ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.